ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಸುಂಧರಾ ಟ್ರೇಡರ್ಸ್. ಇವತ್ತು 28-26 6x4 ಭಾರತ್ ಬೆಂಚ್ ಬಗ್ಗೆ ಹೇಳ್ತಾ ಇದ್ದೀವಿ. ಇದರಲ್ಲಿ ನೋಡ್ಬೋದು, ಇದರಲ್ಲಿ ಸೆಂಟ್ರಲ್ಲಿ ಗ್ರಿಲ್ಲಲ್ಲಿ ಭಾರತ್ ಬೆಂಚ್ ವಿತ್ ಸ್ಟೈಲಿಶ್ ಗ್ರಿಲ್ ವಿತ್ ಸ್ಟೈಲಿಶ್ ಬಂಪರು ವಿತ್ 3 ಪೀಸ್ ಇಲ್ಲಿ ನೋಡ್ಬೋದು. ಇದರಲ್ಲಿ ರೈಟ್ ಸೈಡ್ ಹೋಗಿದ್ರೆ ರೈಟ್ ಸೈಡ್ ಪೀಸ್ ಒಂದೇ ಚೇಂಜ್ ಮಾಡ್ಕೋಬೋದು. DLR ಇರ್ಬೋದು, ಆಮೇಲೆ ನಮ್ಮ ವಿಂಡ್ ಶೀಲ್ಡ್ ಇರ್ಬೋದು, ಗ್ಲಾಸ್ ಇರ್ಬೋದು, ಕ್ಯಾಬಿನ್ ಇರ್ಬೋದು, ಇವೆಲ್ಲ ಹೆವಿ ಇದೆ. ಇದೆಲ್ಲ ಆ್ಯಸ್ ಪರ್ DDMS ನಾರ್ಮ್ಸಲ್ಲಿರುತ್ತೆ. ಸೊ ಸೇಫ್ಟಿನಲ್ಲಿ ನಂಬರ್ 1. ಸೊ ಆಮೇಲೆ ಇದರಲ್ಲಿ ಏನಿರುತ್ತೆ ಅಂದರೆ ಡ್ರೈವರ್ ಸೇಫ್ಟಿ ಮಾನಿಟ್ರಿಂಗ್ ಸಿಸ್ಟಮ್ ಇರುತ್ತೆ ಆ್ಯಸ್ ಪರ್ ನಾರ್ಮ್ಸ್. ಸೊ ಇಲ್ಲಿ ನೋಡ್ಬೋದು, ರೈಟ್ ಸೈಡಲ್ಲಿ ನೋಡಿದಾಗ 28-26 6x4. ಸೊ ಇದು ಬಂದ್ಬಿಟ್ಟು 10 ವೀಲರ್ ವೆಹಿಕಲ್ಲು. ಸೊ ಇಲ್ಲಿ ನೋಡ್ಬೋದು ಭಾರತ್ ಬೆಂಜ್ ಹೆವಿ ಡ್ಯೂಟಿ ವಿತ್ ಸೈಡ್ ಇಂಡಿಕೇಟರು, ಸೈಡ್ ಮಡ್ಗಾರ್ಡು, ಆಮೇಲೆ ಟೈರ್ 1120 ಟೈರ್ಸ್ ವಿತ್ ಹಬ್ಬು, ಮೈನ್ ಆಕ್ಸಲ್ಲು ಎಲ್ಲನೂ ಹೆವಿ ಇದೆ. ಸೊ ಇದರಲ್ಲಿ ನೋಡಿದಾಗ ನಮಗೆ ಇಂಜಿನ್ ಕೆಪಾಸಿಟಿ ಬಂದು OM 926 ಇರುತ್ತೆ, HP ಬಂದು 256 ಇರುತ್ತೆ, 6 ಸಿಲಿಂಡರ್ 7200 cc ಇರುತ್ತೆ. ಸೊ ಇದು ಬಂದುಬಿಟ್ಟು BS6 ನಾರ್ಮ್ಸಲ್ಲಿರುತ್ತೆ. ಸೊ ನಮಗೆ ಮೈಲೇಜ್ ಆಗಲಿ ಪರ್ಫಾರ್ಮೆನ್ಸ್ ಆಗಲಿ ಎಲ್ಲದೂ ಹೆವಿ ಇರುತ್ತೆ. ನ್ಯೂಮ್ಯಾಟಿಕ್ ಬ್ರೇಕ್ಸ್ ವಿತ್ ಡ್ಯೂಯಲ್ ಲೈನ್ ವಿತ್ ABS ಬ್ರೇಕಿಂಗ್ ಸಿಸ್ಟಮು. ಇಲ್ಲಿ ನೋಡ್ಬೋದು ಹೆವಿ ಡ್ಯೂಟಿ ಡಿವಾಲ್ ಆಗಲಿ, ಬ್ರೇಕ್ ಲೈನ್ ಆಗಲಿ, ನಮ್ಮ ಏರ್ ಕಂಪ್ರೆಷರ್ ಆಗಲಿ ಎಲ್ಲನೂ ಹೆವಿ ಇರುತ್ತೆ. ಇದರಲ್ಲಿ ಟೋಟಲಿ ನೋಡ್ಬೋದು, ಇಲ್ಲಿ ನೋಡ್ರಿ ಏರ್ ಕಂಪ್ರೆಷರು, ಡಿ ಲೈನು, ಆಮೇಲೆ ಏರ್ ಫಿಲ್ಟರು, ಆಮೇಲೆ ನಮ್ಮ ಸೈಡ್ ಮಡ್ಗಾರ್ಡ್ಸ್ ಆಗಲಿ, ಆಮೇಲೆ ಚಾಸಿ ಫ್ರೇಮ್ ಆಗಲಿ ಎಲ್ಲನೂ ಹೆವಿ ಇರುತ್ತೆ. ಇಲ್ಲಿ ನೋಡಿ ಇಂಟೇಕ್ ಸಿಸ್ಟಮು. ಸೊ ಬ್ಯಾಕ್ ಸೈಡಿಂದ ಮೇಲಿಂದ ಏರ್ ಇಂಟೇಕ್ ತೊಗೊಂಡು ಇಂಜಿನ್ಗೆ ಕ್ಲೀನ್ ಏರ್ ಕಳಿಸುತ್ತೆ. ಹೆವಿ ಏರ್ ಫಿಲ್ಟರ್ ವಿತ್ ಏರ್ ಓಸು ವಿತ್ ಟರ್ಬೋ ಲೈನ್ಸು, ಆಮೇಲೆ ಗೇರ್ ಬಾಕ್ಸ್ ಇರಲಿ, ಆಮೇಲೆ ನಮ್ಮ ನ್ಯೂಮ್ಯಾಟಿಕ್ ಪೈಪ್ಸ್ ಇರಲಿ, EATS ಎಕ್ಸಾಸ್ಟ್ ಆಫ್ಟರ್ ಟ್ರೀಟ್ಮೆಂಟ್ ಸಿಸ್ಟಮ್ ಇರ್ಬೋದು, ಆಮೇಲೆ ನಮ್ಮ ಆ್ಯಡ್ ಬ್ಲೂ ಟ್ಯಾಂಕ್ 52 ಲೀಟರ್ ಟ್ಯಾಂಕ್ ಕೆಪಾಸಿಟಿ. ಇಲ್ಲಿ ನೋಡ್ಬೋದು ನಮ್ಮ ABS ಬ್ರೇಕ್ಸಲ್ಲಿ ಡ್ಯೂಯಲ್ ಲೈನ್, ಏರ್ ಡ್ರೈಯರು, ಡಿಸ್ಟ್ರಿಬ್ಯೂಷನ್ ಯೂನಿಟು, ವ್ಯಾಕ್ಯೂಮ್ ಪೈಪ್ಲೈನ್ಸು, ಆಮೇಲೆ ಸೆನ್ಸರ್ಸ್ ಆಗಲಿ ಎಲ್ಲನೂ ಹೆವಿ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ಬೋದು 1120 ಟೈರ್ಸ್, ಇದರಲ್ಲಿ ಹೆವಿ ಡ್ಯೂಟಿ ಆಕ್ಸೆಲ್ ವಿತ್ ಹಬ್ ಅಸೆಂಬ್ಲಿನು ವಿತ್ ಹೆವಿ ಬೋಲ್ಟ್ ನಟ್ಸು. ಸೊ ಎಲ್ಲದು ಹೆವಿ ಮಾಡಿದ್ದಾರೆ. ಇದರಲ್ಲಿ ಮೈಲೇಜ್ ಆಗಲಿ ಪರ್ಫಾರ್ಮೆನ್ಸ್ ಆಗಲಿ ಚೆನ್ನಾಗಿದೆ. ಅದಕ್ಕೋಸ್ಕರನೇ ಇಂಡಿಯನ್ ರೋಡ್ ಕಂಡೀಷನ್ಸಲ್ಲಿ ಇದಿದೆ. ಆಮೇಲೆ ಇನ್ನೊಂದು ಇದರಲ್ಲಿ ಏನಂದರೆ ಬೋಗಿ ಸಸ್ಪೆನ್ಷನಲ್ಲಿ ನಿಮಗೆ ಪ್ಲೇಟೇ ಮುರಿಯೋಂಗಿಲ್ಲ. ಸೊ ಎಷ್ಟೇ ಲೋಡ್ ಬಿದ್ರೂ ಕಟ್ಟ ಸೀದಾಗತ್ತೆ ಹೊರತು ಏನಾಗಲ್ಲ. ಇಲ್ಲಿ ನೋಡ್ಬೋದು ಕೆಳಗಡೆ ಲಿಂಕೇಜ್ ಆಗಲಿ ಎಲ್ಲದನ್ನು ನೋಡಿರಿ. ಗೇರ್ ಬಾಕ್ಸ್ ಬಂದು G181 9 ಫಾರ್ವರ್ಡ್ ಆನ್ ರಿವರ್ಸ್, ಕ್ಲಚ್ ಪ್ಲೇಟ್ 430 ಡೈ ಇರುತ್ತೆ. ಇಲ್ಲಿ ನೋಡೋದು D/W/T 288 70 9 mm ಥಿಕ್ನೆಸ್ ಇರುತ್ತೆ. ಸೊ ಬೋಗಿ ಸಸ್ಪೆನ್ಷನ್ ವಿತ್ ಲಿಂಕ್ ರಾಡ್, ಹೆವಿ ಲಿಂಕ್ ರಾಡ್, ಅಂದರೆ ಎಷ್ಟೇ ಲೋಡ್ ಬಿದ್ರೂ ಅನ್ಇವನ್ ಸರ್ಫೇಸ್ ಹೋದ್ರೂ ಈ ವೆಹಿಕಲ್ಲು ಡ್ಯಾಮೇಜ್ ಆಗೋಲ್ಲ, ಪ್ಲೇಟು ಮುರಿಯೋಲ್ಲ. ಆಮೇಲೆ ಲೈಫ್ ಆಫ್ ದಿ ವೆಹಿಕಲ್ ಇಂಪ್ರೂವ್ ಆಗುತ್ತೆ. ಆಮೇಲೆ ನಿಮಗೆ ಸಸ್ಪೆನ್ಷನಲ್ಲಿ ಏನೋ ಪ್ಲೇಟ್ ಹೋಯ್ತು, ಕಟ್ಟ ಹೋಯ್ತು, ಜೂಲ ಹೋಯ್ತು ಅಂತ ಟೆನ್ಷನ್ ಇರೋಲ್ಲ. ಸೊ ಇಲ್ಲಿ ನೋಡ್ಬೋದು ರೇರ್ ಟೈಲ್ ಲ್ಯಾಂಪ್ ಇರ್ಬೋದು, ಆಮೇಲೆ ರೇರ್ ವ್ಯೂ ಕ್ಯಾಮ್ರಾ ಇರ್ಬೋದು, ಬೋಗಿ ಸಸ್ಪೆನ್ಷನ್ ಇರ್ಬೋದು. ನೋಡಿರಿ ಹೌಸಿಂಗ್ ಟು ಮೇಲಿಂದ ಲಿಂಕ್ ರಾಡ್ ಕನೆಕ್ಷನ್ ಇರ್ಬೋದು, ಆ್ಯಂಟಿ ರೋಲರ್ ಬಾರ್ ಇರ್ಬೋದು, ಸಸ್ಪೆನ್ಷನ್ ಇರ್ಬೋದು, ಲಿಂಕ್ ರಾಡ್ ಇರ್ಬೋದು, ಎಲ್ಲನೂ ಹೆವಿ ಇದೆ. ಸೊ ಎಷ್ಟು ವರ್ಷ ಯೂಸ್ ಮಾಡಿದ್ರೂ ಇವೇನು ಮುರಿಯೋಂಗಿಲ್ಲ. ಯಾಕಂತಂದರೆ ಭಾರತ್ ಬೆಂಜ್ ಈಸ್ ದಿ ಬೆಸ್ಟ್ ವೆಹಿಕಲ್ ಫಾರ್ ಇಂಡಿಯನ್ ರೋಡ್ ಕಂಡೀಷನ್ಸ್ ಅಂತ ಪ್ರೂವ್ ಆಗಿದೆ. ಇಲ್ಲಿ ನೋಡೋದು ಇದಕ್ಕೆ ಗ್ರೀಸಿಂಗ್ ಆಗಲಿ, ಒಂದು ಜಸ್ಟ್ ಪ್ಲೇಟ್ ತೆಗೆದು ಮೇಂಟೆನೆನ್ಸ್ ಅಂತ ಗ್ರೀಸಿಂಗ್ ಮಾಡೋದಾಗಲಿ, ಆಮೇಲೆ ಕ್ಲಂಪ್ ಹಾಕ್ಸಿ ಎಲ್ಲನೂ ಹೆವಿ ಇದೆ. ಹೆವಿ ಡ್ಯೂಟಿ ಚಾಸಿ ವಿತ್ ಫ್ರೇಮು ವಿತ್ ಡಿವಾಲು, ಬ್ರೇಕ್ ಲೈನ್ ಆಗಲಿ ಎಲ್ಲದೂ ಹೆವಿ ಇದೆ. ಸೊ ಸೇಫ್ಟಿಯಲ್ಲಿ ನಂಬರ್ 1. ಆಮೇಲೆ ಇಲ್ಲಿ ನೋಡ್ಬೋದು ಸೂಪರ್ ಫ್ಯೂಯಲ್ ಎಫಿಷಿಯನ್ಸಿ ಅಪ್ ಟು 7 ಕಿಲೋಮೀಟರ್ಸ್ ಇರುತ್ತೆ. ಹೆವಿ ಡ್ಯೂಟಿ ಗೇರ್ ಬಾಕ್ಸ್, ಇದರಲ್ಲಿ ಬಂದುಬಿಟ್ಟು ಮ್ಯಾಕ್ಸಿಮಮ್ ಸ್ಪೀಡ್ 60 ಕಿಲೋಮೀಟರ್ಸ್ ಇರುತ್ತೆ. ಟ್ಯಾಂಕ್ ಕೆಪಾಸಿಟಿ 250 ಲೀಟರ್ಸ್ ಇರುತ್ತೆ. ಇಲ್ಲಿ ನೋಡ್ಬೋದು 12 ವೋಲ್ಟ್ಸ್ ಬ್ಯಾಟ್ರಿ 2 ಕೊಟ್ಟಿದ್ದಾರೆ. ಆಮೇಲೆ ಅದು ಕಟ್ ಆಫ್ ಸ್ವಿಚ್ ಇರ್ಬೋದು, ಆಮೇಲೆ ಕ್ಯಾಬಿನ್ ಟಿಲ್ಟಿಂಗ್ ಇರ್ಬೋದು, ಎಲ್ಲದೂ ಹೆವಿ ಇದೆ. ಸೊ ಇದರಲ್ಲಿ ಮೇಯ್ನ್ ಏನಪ್ಪ ಅಂದರೆ ಟು ಪ್ರೊವೈಡ್ ಸೂಪರ್ ಪರ್ಫಾರ್ಮೆನ್ಸ್. ಇಲ್ಲಿ ನೋಡ್ಬೋದು ಫ್ರಂಟಲ್ಲಿ ಪ್ಯಾರಾಬಲಿಕ್ ಲೀಫ್ ಸ್ಪ್ರಿಂಗ್ಸ್ ವಿತ್ 2 ಸಬ್ಸ್ಕ್ರೈಬರ್ಸ್ ಕೊಟ್ಟಾರ. ಇದೂ ಅಷ್ಟೇ, ಎಷ್ಟೇ ಜಂಪ್ ಆದ್ರೂ ಜಸ್ಟ್ ಜೂಲ ಶೇಕ್ ಆಗುತ್ತೆ ಹೊರತು ಪ್ಲೇಟ್ಸ್ ಕಟ್ಟಾಗಲ್ಲ. ಆಮೇಲೆ ರೇರ್ ಬೋಗಿ ಸಸ್ಪೆನ್ಷನ್ ಇರೋದ್ರಿಂದ ಲೈನ್ ಬಂದ್ಬಿಟ್ಟು ABS ಬ್ರೇಕ್ಸು, ಫ್ರಂಟ್ ಆ್ಯಂಡ್ ರೇರ್ ಬ್ರೇಕ್ ಡ್ರಮ್ ಟೈಪು 410 ಡೈ ಇರುತ್ತೆ. ಫ್ರಂಟ್ ಆ್ಯಂಡ್ ಬ್ಯಾಕಲ್ಲಿ 410 ಡೈ ಇರುತ್ತೆ. ಹಿಂಗಾಗಿ ಬ್ರೇಕ್ ಎಫಿಷಿಯನ್ಸಿಯಲ್ಲಿ ನಂಬರ್ 1. ಸೊ ಇಲ್ಲಿ ನೋಡ್ಬೋದು ಸೈಡ್ ಮಡ್ಗಾರ್ಡ್ ಆಗಲಿ, ಫ್ಲ್ಯಾಟ್ ಆಗಲಿ, ಸಸ್ಪೆನ್ಷನ್ ಆಗಲಿ ಎಲ್ಲನೂ ಹೆವಿ ಇದೆ. ಇಲ್ಲಿ ನೋಡ್ಬೋದು ಮೈನ್ ಆಕ್ಸೆಲ್ ಬಂದ್ಬಿಟ್ಟು ಹೆವಿ ಡ್ಯೂಟಿ ಮೈನ್ ಆಕ್ಸೆಲ್ ವಿತ್ ಫ್ರೇಮು ವಿತ್ ಸೆಟ್ಟು ವಿತ್ ಶಾಕ್ ಅಬ್ಜರ್ಸು. ಸೊ ಇಲ್ಲಿ ನೋಡ್ಬೋದು ಲೆಫ್ಟ್ ಸೈಡ್ಲಿಂದ ಭಾರತ್ 6 ನಾಮ್ಸ್ ಅಂತಂದರೆ BS6 ಅಲ್ಲಿರುತ್ತೆ. ನಿಮಗೆ ಮೈಲೇಜ್ ಆಗಲಿ, ಕ್ಯಾಬಿನ್ದು ಪರ್ಫಾರ್ಮೆನ್ಸ್ ಆಗಲಿ, ಇಂಜಿನ್ ಪರ್ಫಾರ್ಮೆನ್ಸ್ ಎಲ್ಲದೂ ಎನ್ಹಾನ್ಸ್ ಆಗಿದೆ.
ಇಲ್ಲಿ ನೋಡ್ಬೋದು ಫ್ರಂಟ್ ಆ್ಯಂಡ್ ರೇರ್ ಲೆಫ್ಟ್ ಇಂಡಿಕೇಟರ್ಸ್ ಆಗಲಿ ಹೆಡ್ಲೈಟ್ ಆಗಲಿ ಎಲ್ಲನೂ ಹೆವಿ ಇದೆ. ಸೊ ಇಲ್ಲಿ ನೋಡ್ಬೋದು ಸ್ಟೈಲಿಶ್ ಹೆವಿ ಡ್ಯೂಟಿ ಕ್ಯಾಬಿನ್ ಫಾರ್ ಕಂಫರ್ಟ್ ಸೇಫ್ಟಿ ಆ್ಯಂಡ್ ಪರ್ಫಾರ್ಮೆನ್ಸ್. ಇಲ್ಲಿ ನೋಡಿದ್ರೆ ಮೈಲೇಜ್ ಹೆವಿ ಇರುತ್ತೆ. ಯಾಕಂದರೆ ಇಂಪ್ರೂವ್ಡ್ ಮೈಲೇಜ್ ವಿತ್ ಇಂಜಿನ್ ವಿತ್ ಟರ್ಬೋ ಚಾರ್ಜರ್ ಹೆವಿ ಕೊಟ್ಟಿದ್ದಾರೆ. ಸೊ ಡ್ರೈವರ್ ಸೇಫ್ಟಿ ಮಾನಿಟ್ರಿಂಗ್ ಸಿಸ್ಟಮ್ ಇರುತ್ತೆ, DMS ಸಿಸ್ಟಮ್ ಅಂತಾರೆ. ಏರ್ ಸಸ್ಪೆನ್ಷನ್ ಡ್ರೈವರ್ ವಿತ್ ಅಡ್ಜಸ್ಟಬಲ್ ಸೀಟ್, ವರ್ಲ್ಡ್ ಕ್ಲಾಸ್ ಟೆಕ್ನಾಲಜಿ ಫಾರ್ ಇಂಡಿಯನ್ ರೋಡ್ ಕಂಡೀಷನ್ಸ್. ಈ ವಿಡಿಯೋ ಲೈಕ್ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.